ಇದ್ದಾನೆ ಸಾಹೇಬ್ರು. ಯಾಕಂದರೆ ನಮ್ಮ ಉದ್ದೇಶ ಏನಿದೆ ಅದು ಈಡೇರಿಸ್ಕೋಬೇಕೆ ವಿನಃ ಒಬ್ಬೊಬ್ಬರು ಮಾತಾಡೋದು ಏನು ಪ್ರಯೋಜನ. ಹಾಗಾಗಿ ಯಾರಾದರೂ ಒಬ್ಬರು ಮಾತಾಡ್ತಾರೆ, ದಯವಿಟ್ಟು ಯಾರೇ ಆಗಲಿ ಹಿಂದ್ಗಡೆ ಮಾತಾಡ್ಬಾರ್ದು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಈ ವಿಚಾರದ ಬಗ್ಗೆ ಅವರು ಮಾತಾಡ್ಕೊಳ್ಬೇಕು. ಇಲ್ಲಿ ತನಕ ಶಾಸಕರು ಬದುಕವ್ರೆ, ಒಬ್ಬ ಶಾಸಕರಿದ್ದಾರೆ, ಶಾಸಕರು ಒಂದು ಅರ್ಜಿ ಕೊಡಬೇಕು, ಅವ್ರ ಗಮನ ಕೊಡ್ಬೇಕಂತ ಬಂದಿಲ್ವಾ? ಯಾರಾದ್ರು ಕೊಟ್ಟಿದ್ದೀರಾ? ಕೇಳ ಸತೀಶ್ ಅಣ್ಣ, ನಾನು ಒಪ್ಕೊಂಡಿದ್ದೀನಿ. ಒಂದು ನಿಮಿಷ ಕೇಳ. ತಾವು ಅರ್ಥ ಮಾಡ್ಕೊಳ್ಬೇಕು. ಒಂದ್ ನಿಮಿಷ ನಮ್ಮ ಅರ್ಥ ಮಾಡಿ ಆಮೇಲೆ ನೀವು ನಮ್ಮದು ತಪ್ಪಿದ್ರೆ ನಮ್ಮನ್ನ ದೂಷಣೆ ಮಾಡ್ಬೋದು. ಕೇಳ್ಬಿಡ್ತೀನಿ. ನಾನು ಸೆಷನ್ ಇಂದ ಎದ್ದು ಓಡ್ ಬಂದೆ. ಸೆಷನ್ ಅಧಿವೇಶನ ನಡೀತಾ ನಿಮ್ಗೆ ಗೊತ್ತಿದೆ. ಇವತ್ತು ನಾನು ಹೇಳ್ತಾ ಹಿಂದೆ ಇವಾಗ ಹೇಳ್ತಾ ಇದ್ದೀನಿ, DC ಅವ್ರು ನಾನು ಬರ್ತಾ ಇದ್ದೀನಿ, ಹೋಗ್ತೀನಿ ಅಂತ ಹೇಳ್ಬಂದೆ. ಅರ್ಥ ಆಯ್ತು. ನನ್ನ ಗಮನಕ್ಕೆ ನಿಜ ಹೇಳ್ತೀನಿ, ಅಂಬೇಡ್ಕರ್ ಮಾಡಿ ನನ್ನ ಗಮನಕ್ಕೆ ಬಂದಿಲ್ಲ ಒಂದು ವಿಷಯ. ಎರಡನೇ ವಿಚಾರ ಬಂದ, ಅವನ ಯಾವನ ಶಾಸಕರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಮಾತಾಡಿದ್ರೆ, ನೀನು ಒಂದು ನಿಮಿಷ, ನೀನು ನನ್ನವನಾಗಿ ನೀನು ನಮ್ಮೂರನಾಗಿ ಹೆಂಗೆ ಕೇಳಿಸ್ಕೊಂಡಿದ್ದೆ? ಅಲ್ಲ ಸರ್, ನಾವ್ ಇರ್ಲಿಲ್ಲ ಆ ಸಂದರ್ಭದಲ್ಲಿ, ನಾವು ಇರ್ಲಿಲ್ಲ ಅಂತಲ್ಲ, ಕುಲಾನ ಸಾಡೋದು ಎಲ್ರಿಗೂ ಬರ್ತಾನೆ. ನಾನು ಸಮಸ್ಯೆ ಬಗೆಹರೋ ತನಕ ನಾನು ಕೂತ್ಕೊಂಡು ಬಗೆಹರಿಸ್ತೀನಿ. ನನ್ನ ಧರ್ಮ, ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಯಾರೋ ನಿನ್ ತಾಲೂಕ್ ದಂಡಿನ, ನಿಮ್ ತಾಲೂಕ್ ಶಾಸಕ, ನಿಮ್ ತಮ್ಮನ್ನ ಯಾರೋ ಬಂದು ಬೇರೆಯವರಿಂದ ಬಂದು ಕಾಮನ್ ಸೆನ್ಸ್ ಮಾತಾಡಿದ್ರೆ ನೀವ್ ಹೆಂಗ್ ಕೂತ್ಕೊಂಡಿದ್ರಿ ಸರ್? ಅದು ಕ್ಷಮೆ ಇರ್ಲಿ. ಈಗ ಇರೋ ದಲಿತರ ಅನ್ಯಾಯ ಆಗಿರೋದು ಸರಿಪಡಿಸಿ ಸರ್. ನಿಮ್ಗಾಗಿರೋ ಅನ್ಯಾಯನ ನಾವು ಸರಿಪಡಿಸ್ತೀವಿ, ನಮ್ಗಾಗಿರೋ ಅನ್ಯಾಯ ನೀವು ಸರಿಪಡಿಸ್ಬೇಕಂತ ಕೇಳ್ಕೊಂತೀವಿ ಸರ್. ಬಾಲಸ್ವಾಮಿ ದಿವಸ ಆವೇಶ ಆಗಿದ್ದು ನನಗೆ ಅರ್ಜಿ ಕೊಟ್ಟು ಸಾಕಾಗಿ ಸಾಹೇಬ್ರೆ. ಒಂದು ಬ್ಯಾಗ್ ಇದೆ ಸಾಹೇಬ್ರೆ, ಉತ್ತರ ಕೊಟ್ಬಿಡ್ತೀನಿ ಹೇಳಿ. ನಾನು ಬೆಳಗ್ಗೆಯಿಂದ ಈ ವಿಚಾರದಲ್ಲಿ ನನಗೆ ಬೆಳಗ್ಗೆವರೆಗೂ ಸೀರಿಯಸ್ ಇರಲಿಲ್ಲ, ಸತ್ಯ ಮಾತಾಡ್ತೇನೆ. ನಾನು DC ಮತ್ತು CO ಹತ್ರ ಮಾತಾಡ್ತಾರೆ ನಾನು ಸೀರಿಯಸ್ ಇಲ್ಲ. ನಾನು ಮ್ಯಾನ್ನೇ ಇವ್ರನ್ನ ಪ್ರಶ್ನೆ ಕೇಳ್ತೀನಿ. ಮುದುಗಿರಿ ಪಂಚಾಯತಿ ಬದಲು ಬೇರೆ ಪಂಚಾಯತ್ ಹೆಸರಿಟ್ಬಿಡಿ, ನಂಗೆ ಬೇಡ. ಮುದುಗಿರಿ ಪಂಚಾಯತಿ ಮುದುಗಿರಿ ಅಂತ ಹೆಸರಿಟ್ಬಿಟ್ಟು ಮುದುಗಿರಿ ಆಫೀಸ್ ಯಾಕಿಲ್ಲ? ಆಫೀಸ್ ಯಾಕೆ ಇಡಬಾರ್ದು? ಏನು ನಾವು ದಲಿತರಂತನಾ? ಯಾಕೆ ಡೆವಲಪ್ ಆಗಬಾರ್ದ? ನಾವು ಆಗ್ಬಾರ್ದಾ? ಮುದುಗಿರಿ ಪಂಚಾಯತಿ ಬರಲು ಯಾವುದೋ ಬೇರೆ ಪಂಚಾಯತಿ ಇಟ್ಕೊಳ್ಳಿ, ಹೆಸರು ಇಟ್ಕೊಳ್ಳಿ. ಮುದುಗಿರಿ ಪಂಚಾಯತಿಗೆ ಮುದುಗಿರಿ ಆಫೀಸಲ್ಲಿ ಯಾಕಿಲ್ಲ? ನನಗೂ ಇವತ್ತಿನ ಪ್ರಶ್ನೆ ಅಲ್ಲ, ಇದು 33 ವರ್ಷದಿಂದ ಬಂದಿರತಕ್ಕಂಥ ಸಮಸ್ಯೆ ಇದು. ಅರ್ಥ ಆಯ್ತು ನಿಮಗೆ? ನನಗೆ ಈ ಕೂಡಲೇ ನೀವೇನು ಟೈಮ್ ತಗೋತೀರಿ, ಯಾವ ಟೈಮಿಂಗ್ ಹೇಳಿ ನಾನು ತಗೋತೀನಿ, ಗುತ್ತಿ ಪೂಜೆ ಮಾಡಿ ಬಿಲ್ಡಿಂಗ್ ಕಟ್ಟಬೇಕಲ್ಲ. ಓಕೆ, ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಆದೇಶ ಕಳಿಸ್ಕೊಡಿ, ನಾನು ಪಾಸ್ ಮಾಡ್ಕೊಡ್ತೀನಿ. ನರೇಗಾ ಅಮೌಂಟಲ್ಲಿ ನಾನು ಇವತ್ತು ಮಾತು ಕೊಡ್ತಾ ಇದ್ದೀನಿ, ನನ್ನ ಅಮೌಂಟ್ 10 ಲಕ್ಷ ಕೊಡ್ತೀನಿ. ಎಷ್ಟು ಅಮೌಂಟು? ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಿಲ್ಡಿಂಗ್ ಇಲ್ಲ, ಅಲ್ಲಿ ಸಣ್ಣ ರೂಮಲ್ಲಿ ಇಟ್ಕೊಂಡಿದ್ದಾರೆ. ಮುದುಗಿರೆ ಪಂಚಾಯತಿ ಅಂತ ಹೇಳಿ ಉಪಯೋಗಿಸ್ಕೊತಾ ಇದ್ದಾರೆ ಇವರು. ಮುದುಗಿರೆಗೆ ಈಗ ಬಿಲ್ಡಿಂಗ್ ಇದೆ ದೊಡ್ಡದಾಗಿ, ತಾತ್ಕಾಲಿಕವಾಗಿ ಶಿಫ್ಟ್ ಮಾಡಿ. ನೀವು ಎಲ್ಲಿ ಹೇಳ್ತಿರೋ ಅಲ್ಲಿ ಬಿಲ್ಡಿಂಗ್ ಕಟ್ಟಿದ ಮೇಲೆ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದೀವಿ ನಾವು. ನಮ್ಮ ವಾದ ಅಷ್ಟೇ. ನಾನು ನೀನು ಕೇಳಿದ ಪ್ರಶ್ನೆ DC ಹತ್ರ ಇವತ್ತು ಕೇಳ್ಕೊಂಡ್ ಬಂದಿದ್ದೀನಿ. ಸಡನ್ಲಿ ಅಂದ್ರೆ ಗೌರ್ಮೆಂಟ್ ಆಫೀಸ್ನ ಶಿಫ್ಟ್ ಮಾಡಕ್ ಆಗೋದಿಲ್ಲ. ಆಗದೆ ಹೋದ್ಮೇಲೆ 30 ವರ್ಷದಿಂದ ಹೆಂಗ್ ಉಪಯೋಗಿಸ್ಕೊಂಡ್ರು ಮುದುಗಿರೆ. ಈಗ ಸಮಸ್ಯೆ ಬಗೆಹರಿಬೇಕಾ ಬ್ಯಾಕ್ ಹೋಗ್ಬೇಕಾ? ಬಗೆಹರಿಬೇಕು. ನಾಗೇಶ್ ಅವರು ಅವ್ರೇನು ಗುದ್ಲಿ ಪೂಜೆ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ, ಏನಕ್ಕೆ ಮಾಡೋದು ಅಂತ ನಂಗೆ ಗೊತ್ತಿಲ್ಲ. ನಾನು ಪ್ರಶ್ನೆಗೆ ಏನಕ್ಕೆ ಮಾಡೋದು ಅಂತ ಕೇಳಿದೆ. ನಾನು ಇಲ್ಲ ಸರ್ ಅಲ್ಲಿ ಏನಕ್ಕೋ ಹೋಗ್ಬಿಟ್ಟು ಮಾಡ್ಬಂದ್ಬಿಟ್ಟವ್ರೆ ಅಂತ. ಅದು ನಂಗೆ ಅರ್ಥ ಆಗ್ತಾರೆ, ಏನಕ್ಕೋ ಹೋಗಿ ಹೆಂಗ್ ಮಾಡ್ಬಿಡ್ತಾರೆ. ಅಲ್ಲ ಏನಕ್ಕೋ ಮಾಡಿ ಅಂತ ಬೇಡ ಆಯ್ತಲ್ವಾ? ಸೊ ಅಲ್ಲ, ಈ ಕೂಡಲೇ ಇದು ಗೌರ್ಮೆಂಟ್ಗೆ ಅಪೀಲ್ ಹೋದಾಗ, ಕೋರ್ಟ್ಗೆ ಅಪೀಲ್ ಹೋದಾಗ ನೀವು ಯಾರಾದ್ರೂ ಅಟೆಂಡ್ ಆಗಿದ್ರೆ, EOನೋ ಇಲ್ಲ CO ಯಾರೋ ಅಟೆಂಡ್ ಆಗಿದ್ರೆ ಈ ಗತಿ ಬರ್ತಾ ಇಲ್ಲ. ನಿಮ್ಮ ನೆಗ್ಲಿಜೆನ್ಸ್ ಇದಾಗಿದೆ. ನಮಗೇನಿಲ್ಲ, ನಮಗೆ ಪಂಚಾಯತಿ ಶಿಫ್ಟ್ ಆಗಬೇಕು. ಯಾವಾಗ ಶಿಫ್ಟ್ ಆಗುತ್ತೆ ಅಷ್ಟು ಹೇಳಿ ಸಾಕು, ಬೇರೆ ಕತೆ ಬೇಡ ಅಷ್ಟೇ. ಬೇರೆ ನೋ ಮೋರ್ ಡಿಸ್ಕಷನ್ ಬೇಡ. ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಗುದ್ಲಿ ಪೂಜೆ ಮಾಡ್ತಾ ಇದ್ದೀನಿ. ನಾನೇ ಕೇಳಿದೆ, 20 ಲಕ್ಷ ಅಮೌಂಟ್ ನನಗೆ ಬಂದಿದ್ದೆ, 10 ಲಕ್ಷ ನಂದು ಆಗ್ತಿದ್ನಲ್ಲ, ಮುದುಗಿರಿ ಏನಾಯಿತು ಅಂತ ಲಾಸ್ಟ್ ಟೈಮ್ ಕೇಳಿದೆ. ನಾನು ಸೆಷನ್ ಸ್ಟಾರ್ಟ್ ಆಯಿತು, ಹೊರಟೋಗಿದೆ. ನೀವು ಕೂರೋದು ದೇವರಾಣೆ ನಂಗೆ ಗೊತ್ತಿಲ್ಲ, ಪ್ರಾಮಿಸ್ ನಂಗೆ ಗೊತ್ತಿಲ್ಲ. ಇಲ್ಲಾಂದ್ರೆ ಎಲ್ಲ ಸಮಸ್ಯೆ ಓಡ್ ಬಂದಿದ್ದು ಬರ್ತಾ ಇಲ್ವಾ? ಸೆಷನ್ ಇಲ್ಲದೆ ಇದ್ರೆ ನಮ್ಗೆ ಬರದೇ ಇದ್ರೆ ತಪ್ಪು ನಂದು. ಅಲ್ಲಿ ಸೆಷನ್ ನೋಡಲೇ ಇಲ್ಲಿ ಬರಲ್ಲ ನಾನು, ಹಂಗೂ ಬಿಟ್ಟು ಬಂದು ಓಡ್ ಬಂದು. ಇವತ್ತು ನಾನೇನು ಕೇಳು, ನೀವು ಕೂತಿದ್ದೀನಿ ಅಂತ. ಅವನು ಯಾರೋ ಬೇರೆ ತಾಲೂಕನ್ನು ಬಂದ್ರೆ ನನ್ನ ಕಡೆ ನೀರು ಬರಲ್ವಾ? ನಾನು ಯಾವತ್ತು ನಿಮ್ಮನ್ನು ಬಿಟ್ಟಿದ್ದೀನಿ ಸಾಹೇಬ್ರೆ? ನಾವೇನು ಅದನ್ನ ಬನ್ನಿ ಅಂತ ವೆಲ್ಕಮ್ ಏನು ಮಾಡಿಲ್ಲ. ಈಗ ಹೋರಾಟ ಮಾಡ್ತಾರೆ. ಈಗ ಬೇರೆ ಸಂಘಟನೆ ಇವತ್ತು ಬೆಂಬಲ ಕೊಡ್ತಾರೆ. ಅಂಬೇಡ್ಕರ್ ಬಂದು ನೀವು ಕೇಳಿದ್ರೆ